Good evening, everyone. Welcome back to Atakshar Academy. So, in the last class, we are discussing about definite integrals. ಅಲ್ವಾ ಡೆಫಿನೆಟ್ ಇಂಟಿಗ್ರಲ್ಸ್ ಅಂದ್ರೆ ಏನಂತ ನೋಡಿದ್ವಿ. ಡೆಫಿನೆಟ್ ಇಂಟಿಗ್ರಲ್ಸ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ನಾವೇನು ಮಾಡಿದ್ವಿ ಸಾಲ್ವ್ ಮಾಡ್ತೀವಿ ಹೌದಲ್ವಾ. ಅದೇ ರೀತಿಯಾಗಿ ಸೊ ಈಗ ಏನು ಮಾಡ್ತಾ ಹೋಗೋಣಪ್ಪ ಅಂದ್ರೆ ನಾ ಕಂಟಿನ್ಯೂ ಮಾಡ್ತಾ ಹೋಗೋಣ. ರಿಮೈನಿಂಗ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿಕೊಂಡು ಮುಂದುವರಿಸ್ತಾ ಹೋಗೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಇದೆಲ್ಲ ಡಿಸ್ಕಸ್ ಮಾಡಿದ್ವಿ. I think right we have to start with this problem. ಏನು ಹೇಳ್ತಿದ್ದಾರೆ? So integration from, we have to find the definite integral ಅಲ್ವಾ. integration from 0 to 1 x into e power x square into dx. A solution I is equals to integration from 0 to 1 x into e power x square into dx. ಓಕೆನಾ. ರೈಟ್, ನಾನೇ ಮಾಡ್ಬಿಡ್ತೀನಿ. ಇದು ಡೈರೆಕ್ಟ್ ನಮಗೆ ಇಲ್ಲಿ ಬೈ ಪಾರ್ಟ್ಸ್ ಫಾರ್ಮುಲಾ ಯೂಸ್ ಮಾಡಲಿಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಯಾಕಂದ್ರೆ ನಮಗೆ ಸೊ ಇ ಪವರ್ ಎಕ್ಸ್ ಸ್ಕ್ವೇರ್ದು ಇಂಟಿಗ್ರೇಷನ್ ನಮಗೆ ಗೊತ್ತಿಲ್ಲ. ಸೊ ದ್ಯಾಟ್ ವಿಲ್ ಗೋ ಫಾರ್ ಅ ಸಬ್ಸ್ಟಿಟ್ಯೂಷನ್ ಮೆಥಡ್. ಪುಟ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಐ ಆಮ್ ಟೇಕಿಂಗ್ ಅ ಟಿ. ಸೊ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ತಾ ಇದೀವಪ್ಪ ಅಂದ್ರೆಗಿನ ಸೊ ಇಟ್ಸ್ ವೇರೀಸ್ ಫ್ರಮ್ 0 to 1 ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ಆಗಿರ್ತದೆ. ಸೊ ವಿ ಹ್ಯಾವ್ ಟು ಚೇಂಜ್ ದಿಸ್ ಎಕ್ಸ್ ಇಂಟು ದ ಫಂಕ್ಷನ್ ಆಫ್ ಟಿ ಚೇಂಜ್ ಮಾಡ್ಕೋಬೇಕು. ಇದನ್ನ ಇನ್ ಡೀಟೇಲ್ಡ್ ಆಗಿ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ನೋಡ್ತಾ ಹೋಗೋಣ. ಇನ್ ಕೇಸ್ ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಟ್ ಎಂಪ್ಲೈಸ್ ಟಿ ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಇಂಪ್ಲೈಸ್ ಟಿ ಇಸ್ ಈಕ್ವಲ್ಸ್ ನಮಗೆ ಏನಾಗುತ್ತೆ 1 ಬರ್ತದೆ, ಹೌದಲ್ವಾ. ಹಾಗಾದ್ರೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಏನು ಬರುತ್ತೆ 2x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ವಿ ಗೆಟಿಂಗ್ ಡಿ ಟಿ. ಹಾಗಾದ್ರೆ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ 1/2 ಇಂಟು ಡಿ ಟಿ ಆಗುತ್ತೆ. ದೇರ್ ಫೋರ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್ 0 to 1 ಎಕ್ಸ್ ಇಂಟು ಇ ಪವರ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಇಂಟಿಗ್ರೇಷನ್. ಸೊ ಎಕ್ಸ್ ಪ್ಲೇಸ್ ಅಲ್ಲಿ 0, ಸೊ ಟಿ ಪ್ಲೇಸ್ ಕೂಡ 0 ಆಗುತ್ತೆ. ಎಕ್ಸ್ ಪ್ಲೇಸ್ ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟಿ ಕೂಡ 1 ಆಗಿದೆ. ಎಕ್ಸ್ ಇಂಟು ಡಿ ಎಕ್ಸ್ ನಾವೆಂತ ಬರೀಬಹುದು ಹಾಫ್ ಇಂಟು ಡಿ ಟಿ ಅಂತ ಬರೀಬಹುದು. ಇ ಪವರ್ ಎಕ್ಸ್ ಸ್ಕ್ವೇರ್ ನಾವೆಂತ ಬರೆಯೋಣ ಇ ಪವರ್ ಟಿ ಅಂತ ಬರೆಯೋಣ. ದೇರ್ ಫೋರ್ half into integration from 0 to 1 e power t into dt. So integration of e power t ನಮಗೆ ಗೊತ್ತಿದೆ, that is e power t. It varies from where to where 0 to 1. Therefore half put x t plus ಏನು ಮಾಡೋಣ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. So e to the power 1 minus e to the power 0. ಹಾಗಾದ್ರೆ 1/2 into e minus e to the power 0 ವ್ಯಾಲ್ಯೂ ಏನಾಗುತ್ತೆ 1 ಬರ್ತದೆ. So this is the antiderivative for this given problem. Okay na, right, we'll move to the next problem. So sixth one, integration from 0 to pi of sin square x by 2 minus cos square x by 2 into dx ide. Solution for this one, let I is equals to integration from 0 to pi of sin square x by 2 minus cos ಸ್ಕ್ವಯರ್ ಎಕ್ಸ್ ಬೈ 2 ಇಂಟು ಏನಾಗುತ್ತೆ ಡಿ ಎಕ್ಸ್ ಅಂತ ಇದೆ, ಹೌದಲ್ವಾ. ಫಾರ್ ದಿಸ್ ಯು ನೋ ದ್ಯಾಟ್ ಕಾಸ್ 2x ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವಯರ್ ಎಕ್ಸ್ ಅಂತ ಬರೆಯೋಣ. ಹಾಗಾದ್ರೆ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾವೇನು ಬರೀಬಹುದು ಕಾಸ್ ಸ್ಕ್ವಯರ್ ಎಕ್ಸ್ ಬೈ 2 ಮೈನಸ್ ಸೈನ್ ಸ್ಕ್ವಯರ್ ಎಕ್ಸ್ ಬೈ 2 ಅಂತ ಬರೀಬಹುದು. ಹಾಗಾದ್ರೆ I is equals ನಾನು ಏನು ಮಾಡ್ಬಿಡ್ತೀನಿ 0 to pi ಇರೋದ್ರಿಂದ ಐ ಆಮ್ ಟೇಕಿಂಗ್ ನೆಗೆಟಿವ್ ಸೈನ್ ಆಸ್ ಎ ಕಾಮನ್ ಔಟ್. ಕಾಸ್ ಸ್ಕ್ವಯರ್ ಎಕ್ಸ್ ಬೈ 2 ಮೈನಸ್ ಸೈನ್ ಸ್ಕ್ವಯರ್ ಎಕ್ಸ್ ಬೈ 2 ಇಂಟು ಡಿ ಎಕ್ಸ್. ಹಾಗಾದ್ರೆ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್ 0 to pi ಮೈನಸ್, ಸೊ ಇದನ್ನಂತ ಬರೀಬಹುದು ವಿ ಕ್ಯಾನ್ ರೈಟ್ ಇಟ್ ಆಸ್ ಕಾಸ್ ಎಕ್ಸ್ ಅಂತ ಬರೀಬಹುದು ಇಂಟು ಏನಾಗುತ್ತೆ ಡಿ ಎಕ್ಸ್. ನೆಗೆಟಿವ್ ಸೈನ್ ಅನ್ನು ಔಟ್ಸೈಡ್ ಇಟ್ಟು ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ನಮಗೆ ಏನಾಗುತ್ತೆ ವಿಲ್ ರೈಟ್ ಇಟ್ ಆಸ್ ಸೈನ್ ಎಕ್ಸ್ ವಿಟ್ ವೇರಿಯಸ್ ಫ್ರಮ್ 0 to pi ಆಗುತ್ತೆ. ಹಾಗಾದ್ರೆ ನಮಗೆ ಗೊತ್ತಿದೆ ಸೊ ಸೈನ್ 0 0 ಆದ್ರೆ ಸೈನ್ 180 ಕೂಡ 0, ಸೊ 0 minus 0 ವಿ ಗೆಟಿಂಗ್ 0 ಆಗುತ್ತೆ. ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ಇಕ್ವೇಶನ್. ಓಕೆನಾ, ರೈಟ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಸೆವೆಂತ್ ಒನ್ ಏನ್ ಹೇಳ್ತಿದ್ದಾರೆ ಇಂಟಿಗ್ರೇಷನ್ ಫ್ರಮ್ 2 to 3 ಎಕ್ಸ್ ಇಂಟು ಡಿ ಎಕ್ಸ್ ಡಿವಿಸಿಬಲ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂತ ಹೇಳ್ತಿದ್ದಾರೆ. We'll find the solution. Let
I is equals to integration from 2 to 3 x into dx divisible by x square plus 1 ಅಂತ ಇದೆ. ಹಾಗಾದರೆ ಇದನ್ನೇನು ಮಾಡಬಹುದಪ್ಪ? I will multiply and divide by ಏನು ಮಾಡೋಣ 2 ಮಾಡೋಣ. ಸೊ ಇಲ್ಲಿ 2x into divisible by x square plus 1 into ಏನಾಗುತ್ತೆ dx ಆಗುತ್ತೆ ಅಲ್ವಾ. therefore I is equals ಏನು ಬರೀಬಹುದು half of f dash of x by f of x ಏನಾಗುತ್ತೆ log mod of x f of x ಆಗುತ್ತೆ. ಸೊ ಇಟ್ ವೇರೀಸ್ ಫ್ರಮ್ where to where 2 to 3. ಹಾಗಾದರೆ I is equals to half of ಏನು ಮಾಡೋಣ log mod of. ಸೊ 3 ಸ್ಕ್ವೇರ್ 9 ಪ್ಲಸ್ 1 ಏನಾಗುತ್ತೆ ಲಾಗ್ 10 ಮೈನಸ್ 4 ಪ್ಲಸ್ 1 ಏನಾಗುತ್ತೆ 5 ಆಗುತ್ತೆ ಲಾಗ್ 5 ಆಗುತ್ತೆ ಅಲ್ವಾ. ಸೊ ಹಾಗಾದರೆ ಲಾಗ್ 10 ಮೈನಸ್ ಲಾಗ್ 5 ಆದರೆ ಲಾಗ್ m ಬೈ n ಬರೀಬಹುದು. 10 ಬೈ 5 ಆದರೆ ಏನಾಗುತ್ತೆ ಲಾಗ್ 2 ಬರ್ತಾ ಹೋಗ್ತದೆ. ಸೊ ದಿಸ್ ಈಸ್ ದ ಆಂಟಿ ಡೆರಿವೇಟಿವ್ ಫಾರ್ ದಿಸ್ ಫಂಕ್ಷನ್. ಓಕೆನಾ, ರೈಟ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. So evaluate the definite integrals by a substitution method. ಓಕೆನಾ, ನಾವೇನು ಮಾಡ್ತಾ ಇದೀವಿ ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಡಿಸ್ಕಸ್ ಮಾಡ್ತಾ ಇದೀವಿ. ನಾವು ಆಲ್ರೆಡಿ ಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಡೆಫಿನೆಟ್ ಇಂಡೆಫಿನೆಟ್ ಇಂಟಿಗ್ರಲ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಹೇಗೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ನಾವೇನು ಮಾಡ್ತಾ ಹೋಗೋಣ ಈಗ ಡೆಫಿನೆಟ್ ಇಂಟಿಗ್ರಲ್ ಅಲ್ಲಿ ಹೇಗೆ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಇಂದ ಪ್ರಾಬ್ಲಮ್ನ ಸಾಲ್ವ್ ಮಾಡಬಹುದು ಅಂತೇಳಿ ನಾನು ಪ್ರಾಬ್ಲಮ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. Right. So here we'll go for the solution. Let I is equals to the integration from 0 to 1 tan inverse x divisible by 1 plus x square into dx ಇದೆ. ನಾವು ಇದನ್ನ ಆಲ್ರೆಡಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಎಲ್ಲಿ ಇಂಡೆಫಿನೆಟ್ ಇಂಟಿಗ್ರಲ್ ಅಲ್ಲಿ ಸಾಲ್ವ್ ಮಾಡಿದ್ವಿ. ಹಾಗಾದ್ರೆ ಏನನ್ನ ಸಬ್ಸ್ಟಿಟ್ಯೂಷನ್ ಮಾಡಬಹುದು? ಸೊ ಪುಟ್ tan inverse x is equals to ಮಾಡೋಣ t ಅನ್ನ ಸಬ್ಸ್ಟಿಟ್ಯೂಷನ್ ಮಾಡೋಣ. ನಾವು ಒಂದು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ತಾ ಏನಾಗಿರ್ತದೆ ಫಂಕ್ಷನ್ಸ್ ಆಫ್ ಎಕ್ಸ್ ಆಗಿರ್ತದೆ ಹೌದಲ್ವಾ. ನಾವೇನ್ ಮಾಡ್ಬೇಕು ಈಗ ಟಿ ಗೆ ಕನ್ವರ್ಟ್ ಮಾಡ್ತಾ ಇದೀವಿ ಅಂದ್ರಿಗಿನ ನಾವು ಡಿ ಎಕ್ಸ್ ನ ಕೂಡ ಏನ್ ಮಾಡ್ತೀವಿ ಡಿ ಟಿ ಆಗಿ ಕನ್ವರ್ಟ್ ಮಾಡ್ತೀವಿ. ಇಟ್ ಮೀನ್ಸ್ ಫಂಕ್ಷನ್ ಆಫ್ ಟಿ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಸಿಮಿಲರ್ಲಿ ನಾವು ಇಲ್ಲಿ ಕೊಟ್ಟಿರುವಂತಹ ಲೋಯರ್ ಲಿಮಿಟ್ ಅನ್ನ ಮತ್ತೆ ಅಪ್ಪರ್ ಲಿಮಿಟ್ ಅನ್ನ ಕೂಡ ನಾವೇನ್ ಮಾಡಬೇಕು ಫಂಕ್ಷನ್ ಆಫ್ ಟಿ ಆಗಿನೇ ಕನ್ಸಿಡರ್ ಮಾಡ್ಕೋಬೇಕು ಅಥವಾ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ ಅದನ್ನು ಕನ್ವರ್ಟ್ ಮಾಡುವುದು ವೆನ್ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಯ್ತು ಅಂದ್ರೆ ಹಾಗಾದ್ರೆ ಟಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ದಿಸ್ ಇಂಪ್ಲೈಸ್ ದಟ್ ಟಿ ಇಸ್ ಆಲ್ಸೋ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ವೆನ್ ಎವರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಇಂಪ್ಲೈಸ್ ಸೊ ಟಿ ಇಸ್ ಈಕ್ವಲ್ಸ್ ಏನಾಗುತ್ತೆ ಟ್ಯಾನ್ 1 ಅನ್ನು ನಾವೆಂತ ಬರ್ತೀನಿ ಟ್ಯಾನ್ ಆಫ್ 5/4 ಅಂತ ಬರ್ಬಿಡ್ತೀನಿ. ಹಾಗಾದ್ರೆ ಟಿ ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು 5/4 ಅಂತ ಬರಬಹುದು ಅಲ್ವಾ. ಹಾಗಾದ್ರೆ therefore I is equals to integration from 0 to 1 tan inverse x divisible by 1 plus x square into dx is equals to integration from so ಇದು 0 ಇದ್ರೆ 0 1 ಇದ್ದಾಗ ನಮ್ಮ x plus 0 ಇದ್ದಾಗ 0 ಆಯ್ತು. t is ಏನಿದೆ 5/4 ಬಂದಿದೆ. ಹಾಗಾದ್ರೆ ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು ಡಿ ಎಕ್ಸ್ ಇದೆ. ಟ್ಯಾನ್ ಇನ್ವರ್ಸ್ ನಾವೆಂತ ಬರಿತಾ ಇದೀವಿ ಟಿ ಅಂತ ತಗೊಂಡಿದ್ವಿ. 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ನಾವೆಂತ ಬರೀಬಹುದು ಡಿ ಟಿ ಅಂತ ಬರೀಬಹುದು. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ ಟಿ ಸ್ಕ್ವೇರ್ ಡಿವಿಸಿಬಲ್ ಬೈ ಏನಾಗುತ್ತೆ 2 ಆಗುತ್ತೆ. ಇಟ್ ವೇರಿಯಸ್ ಫ್ರಮ್ ವೇರ್ ಟು ವೇರ್ 0 to 5/4 ಆಗುತ್ತೆ. ಹಾಗಾದ್ರೆ ಅಪ್ಪರ್ ಲಿಮಿಟ್ ಅನ್ನ ಲೋಯರ್ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗಾದ್ರೆ ಅಪ್ಪರ್ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ 5/4 ಹೋಲ್ ಸ್ಕ್ವೇರ್ ಮೈನಸ್ ಸೊ 0 ಇಂಟು ಎನಿಥಿಂಗ್ ಏನಾಗುತ್ತೆ 0. ಹಾಗಾದ್ರೆ ಸೊ ಪೈ ಸ್ಕ್ವೇರ್ ಇಂಟು 32 ಆಗುತ್ತೆ ಅಲ್ವಾ. ಸೊ ದಿಸ್ ಈಸ್ ದ ಆಂಟಿ ಡೆರಿವೇಟಿವ್ ಫಾರ್ ದಿ ಗಿವನ್ ಫಂಕ್ಷನ್. ಓಕೆನಾ, ರೈಟ್. ನೆಕ್ಸ್ಟ್ ಪ್ರಾಬ್ಲಮ್. ಸೊ ಇಂಟಿಗ್ರೇಷನ್ ಫ್ರಮ್ ಏನು ಹೇಳ್ತಾರೆ 0 to 5/2 ಸೈನ್ ಎಕ್ಸ್ ಡಿವಿಸಿಬಲ್ ಬೈ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಹೇಳ್ತಿದ್ದಾರೆ ಅಲ್ವಾ. ಹಾಗಾದ್ರೆ ಹೇಗೆ ನಾವು ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬಹುದು? ಸೊಲ್ಯೂಷನ್ ಲೆಟ್ I is equals ಏನು ಮಾಡೋಣ 0 to 5/2 sin x divisible by 1 plus cos square x into ಏನಾಗುತ್ತೆ dx ಆಗುತ್ತೆ. cos x is equals ಏನು ಮಾಡೋಣ t ಅಂತ ತಗೊಳ್ಳೋಣ. ಸೊ ಹಾಗಾದ್ರೆ ಇದೇನಾಗುತ್ತೆ sin x into dx is equals to we can write it as minus dt ಅಂತ ಮಾಡಬಹುದು. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ತಾ ಇದೀವಿ ಅಂದ್ರೆ ನಾವೇನ್ ಮಾಡಬೇಕು ಇದನ್ನು ಕೂಡ t ಆಗಿ ಕನ್ವರ್ಟ್ ಮಾಡಬೇಕು. ಹಾಗಾದ್ರೆ when x is equals to 0 implies t is equals to ಏನಾಗುತ್ತೆ x is equals to 0 cos 0 ವ್ಯಾಲ್ಯೂ ನಮಗೆ ಏನಾಗುತ್ತೆ 1 ಬರ್ತದೆ. ಓಕೆನಾ, ರೈಟ್. ನೆಕ್ಸ್ಟ್
x is equals to 0 t is equals to 1 ಬಂತು. when x is equals to ಏನಾದಾಗ pi by 2 ಇದ್ದಾಗ this implies that x is equals ಆದಾಗ pi by 2 ಆದಾಗ ಸೊ cos 90 ವ್ಯಾಲ್ಯೂ ನಮಗೆ ಏನಾಗುತ್ತೆ 0 ಬರುತ್ತೆ, t is equals ಆಗುತ್ತೆ 0 ಆಗುತ್ತೆ. ಓಕೆನಾ? ಹಾಗಾದ್ರೆ ನಾವೇನ್ ಮಾಡಬಹುದಪ್ಪ ನೆಕ್ಸ್ಟ್ ಅಂತಂದ್ರೆ ವಿಲ್ ಗೋ ಫಾರ್ ಫೈಂಡಿಂಗ್ ದ ಆಂಟಿ ಡೆರಿವೇಟಿವ್ pi by 2 cos square x into dx. ಹಾಗಾದ್ರೆ ಫಸ್ಟ್ ಲಿಮಿಟ್ ವೇರಿಯಸ್ ಮಾಡ್ತಾ ಹೋಗ್ತೀವಿ. ಸೊ 0 ಇದ್ದಾಗ t ಫಂಕ್ಷನ್ ಏನಾಗಿದೆ 1 ಆಗಿದೆ, pi by 2 ಇದ್ದಾಗ ಏನಾಗಿದೆ ನಮಗೆ 0 ಬಂದಿದೆ. sin x into dx ನ ನಾವೆಂತ ಬರೀಬಹುದು ಮೈನಸ್ dt ಅಂತ ಬರೀಬಹುದು. 1 ಡಿವಿಸಿಬಲ್ ಬೈ 1 ಪ್ಲಸ್ ಏನಾಗುತ್ತೆ t ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಹೊರಗೆ ಇಟ್ಕೊಳ್ತೀನಿ ಇಂಟಿಗ್ರೇಷನ್ ಆಫ್ 1 by 1 plus x ಸ್ಕ್ವೇರ್ ಏನಾಗುತ್ತೆ tan inverse t ಆಗುತ್ತೆ. ಇಟ್ ವೇರಿಯಸ್ ಫ್ರಮ್ ವೇರ್ ಟು ವೇರ್ 1 to 0. ಹಾಗಾದ್ರೆ ಮಾಡೋಣ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಮೈನಸ್, ಸೊ tan 0 ಏನಾಗುತ್ತೆ 0 ಆಗುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. tan ಇನ್ವರ್ಸ್ ಆಫ್ ವಿಲ್ ಗೆಟಿಂಗ್ tan 1 ಬರುತ್ತೆ. tan 1 ಅನ್ನ pi by 4 ಅಂತ ಬರಿತೀನಿ. tan ಇನ್ವರ್ಸ್ ಆಫ್ tan ಆಫ್ pi by 4 is equals to pi by 4 ಬರ್ತದೆ. This is the required required solution for equation 2. Right, next ಮಾಡ್ಕೊಳ್ಳೋಣ. Next we'll move on to the third question. ಕೊಟ್ಟಿರುವಂತ ಫಂಕ್ಷನ್ ನ I is equals to 0 to 1 x divisible by x square plus 1 into dx. ನೋಡಿ ಇದನ್ನ ಸಬ್ಸ್ಟಿಟ್ಯೂಷನ್ ಇಂದ ಮೆಥಡ್ ಮಾಡಿ ಅಥವಾ ಲಾಸ್ಟ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ವಾ, ಏನ್ ಮಾಡಿದ್ವಿ? ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋಕ್ಕಿಂತ ನಾವು ಸ್ವಲ್ಪ ನಮ್ಮ ಬ್ರೈನ್ ಅನ್ನು ಯೂಸ್ ಮಾಡ್ಕೊಂಡ್ರೆ ಇಂಟಿಗ್ರೇಷನ್ ನಾನೇ ಮಾಡ್ತೀನಿ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಮಾಡ್ತೀನಿ. 2x ಡಿವಿಸಿಬಲ್ ಬೈ x ಸ್ಕ್ವೇರ್ ಪ್ಲಸ್ 1 ಇಂಟು dx ಅಂತ ಬರ್ಕೊಡ್ತೀನಿ. ಸೊ ನಮಗೆ ಗೊತ್ತಿದೆ ಇಂಟಿಗ್ರೇಷನ್ ಆಫ್ f dash of x divisible by f of x into dx is equals ಏನು ಗೊತ್ತಿದೆ log mod of f of x plus c ಅಂತ ಗೊತ್ತಿದೆ. ಹಾಗಾದ್ರೆ I is equals to half of ಇದೇನಾಗುತ್ತೆ log mod of ಎಂತ ಬರಿಬಹುದು x ಸ್ಕ್ವೇರ್ ಪ್ಲಸ್ 1 ಅಂತ ಬರಿಬಹುದು. ಇಟ್ ವೇರಿಯಸ್ ಫ್ರಮ್ ವೇರ್ ಟು ವೇರ್ 0 to 1 ಆಗುತ್ತೆ. 1 ಹಾಗಾದ್ರೆ ಏನು ಮಾಡಬಹುದು ಅಪ್ಪರ್ ಲಿಮಿಟ್ ಸೆಟ್ ಮಾಡ್ತೀನಿ. 1 ಸ್ಕ್ವೇರ್ ವ್ಯಾಲ್ಯೂ ಇಸ್ 1 ಪ್ಲಸ್ 1 ಏನಾಗುತ್ತೆ 2 ಆಗುತ್ತೆ. ಸೊ ಹಿಯರ್ ವಿ ಕ್ಯಾನ್ ರೈಟ್ ಇಟ್ ಆಸ್ log 2. ಸೊ ಲೋಯರ್ ಲಿಮಿಟ್ ಅನ್ನು ಅಪ್ಲೈ ಮಾಡೋಣ, 0 ಆಗುತ್ತೆ. 0 ಪ್ಲಸ್ 1 ಏನಾಗುತ್ತೆ 1, log 1 ವ್ಯಾಲ್ಯೂ ಇಸ್ 0. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ರೈಟ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ದಿಸ್ completes the problems on substitution method. So next ನಾವೇನ್ ಮಾಡ್ತಾ ಹೋಗ್ತೀವಪ್ಪ ಅಂದ್ರೆಗಿನ some properties of definite integral. So this is the most important topic. ಈ ಟಾಪಿಕ್ ಇಂದ ನಿಮಗೆ 6 ಮಾರ್ಕ್ಸ್ಗೆ ಒಂದು ಕ್ವಶನ್ ಅಂತೂ ಬಂದೇ ಬರ್ತದೆ. ಲಾಸ್ಟ್ ಮೇನಲ್ಲಿ ನಮಗೆ 6 ಮಾರ್ಕ್ಸ್ 2 ಕ್ವಶನ್ಸ್ ಬರ್ತವೆ, 4 ಮಾರ್ಕ್ಸ್ 2 ಕ್ವಶನ್ಸ್ ಬರ್ತವೆ. ಆದ್ರೆ 6 ಮಾರ್ಕ್ಸ್ 2 ಕ್ವಶನ್ ಎಲ್ಲಿಂದ ಬರ್ತಾವಪ್ಪ ಅಂತಂದ್ರೆಗಿನ ದ ಫಸ್ಟ್ ಕ್ವಶನ್ ಈಸ್ ಫ್ರಮ್ LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಇಂದ ನಮಗೆ ಒಂದು ಕ್ವಶನ್ ಬರ್ತದೆ. ಅದೇ ರೀತಿಯಾಗಿ ಸಮ್ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್ ಇಂದ ಕೂಡ ನಿಮಗೆ ಏನು ಬರ್ತಾ ಹೋಗ್ತದೆ ಒಂದು ಕ್ವಶನ್ ಬರ್ತಾ ಹೋಗ್ತದೆ. ಸೊ ಟೋಟಲ್ ನಮಗೆ ಎಷ್ಟು ಪ್ರಾಪರ್ಟೀಸ್ ಇದಾವೆ 7 ಪ್ರಾಪರ್ಟೀಸ್ ಇದಾವೆ. ಆ 7 ಪ್ರಾಪರ್ಟೀಸ್ ಅಲ್ಲಿ ಒಂದು ಪ್ರಾಪರ್ಟೀಸ್ ಅವ್ರು ಏನ್ ಮಾಡ್ತಾರೆ ನಿಮ್ಮ ಎಕ್ಸಾಮಿಗೆ ಕೇಳ್ತಾರೆ. ಹಾಗಾದ್ರೆ ಆ ಪ್ರಾಪರ್ಟೀಸ್ ಕೇಳ್ತಾರೆ, ಪ್ರಾಪರ್ಟೀಸ್ ಕೇಳ್ತಾರೆ, ನಮಗೆ ಏನ್ ಮಾಡ್ಬೋದು ಅವರು 3 ಮಾರ್ಕ್ಸ್ ಹಂಗೆ ಬರುತ್ತೆ. ಪ್ರಾಪರ್ಟೀಸ್ ಮೇಲೆ ಅವ್ರು ಏನ್ ಮಾಡ್ತಾರೆ ಒಂದು ಪ್ರಾಬ್ಲಮ್ ಅನ್ನ ಅವ್ರು ಕೊಡ್ತಾರೆ, ಗೊತ್ತಿದೆ ಅಲ್ವಾ? ಹಾಗಾದ್ರೆ ಸೊ ಈಗ ವಿಲ್ ಮೂವ್ ಆನ್ ಟು ದಿ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟಿಗ್ರಲ್. ಸೊ ನಿಮಗೆ ಕಾನ್ಸೆಪ್ಟ್, ಈ ಕಾನ್ಸೆಪ್ಟ್ ಇಂದ 6 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ. ಹಾಗಾದ್ರೆ ಬಹಳ ಇಂಪಾರ್ಟೆಂಟು. ಸೊ ನೀಟಾಗಿ ಕ್ಲಿಯರ್ಲಿ ಫಸ್ಟ್ ಪ್ರಾಪರ್ಟಿ ಏನ್ ಹೇಳ್ತಾರೆ, P0 ಪ್ರಾಪರ್ಟಿ, ಇಂಟಿಗ್ರೇಷನ್ ಫ್ರಮ್ a to b f of x into dx is equals to ಇಂಟಿಗ್ರೇಷನ್ ಫ್ರಮ್ a to b f of t into dt ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನಿದು ಪ್ರಾಪರ್ಟಿ, ಏನು ಹೇಳ್ತಾ ಇದೆ ಪ್ರಾಪರ್ಟಿ? ಹೌದಲ್ವಾ? ನೋಡಿ, ಎಕ್ಸ್ ಅನ್ನೋ ಫಂಕ್ಷನ್ ಇದ್ರೆ ನಾವೇನ್ ಮಾಡ್ಬೋದು ಅದನ್ನ ಟಿ ಅನ್ನೋ ಫಂಕ್ಷನ್ ಆಗಿ ಏನ್ ಮಾಡ್ಬೋದು ಕನ್ವರ್ಟ್ ಮಾಡಬಹುದು ಅಂತ ಈ ಪ್ರಾಪರ್ಟಿ ಹೇಳ್ತಾ ಇದೆ. ಹಾಗಾದ್ರೆ ನೋಡೋಣ. ಸೊ ಪ್ರೂಫ್ ಅನ್ನ ನೋಡೋಣ ಈ ಪ್ರಾಪರ್ಟಿದು. ಸೊ ಏನ್ ಕೊಟ್ಟಿದ್ದಾರೆ ನಮಗೆ ಪ್ರೂಫ್. ಸೊ ಇಂಟಿಗ್ರೇಷನ್ ಫ್ರಮ್ a to b f of x into dx ಕೊಟ್ಟಿದ್ದಾರೆ, ಹೌದಲ್ವಾ? ಇಂಟಿಗ್ರೇಷನ್ ಫ್ರಮ್ a to b f of x into dx ನ ಎಂತ ಬರೀಬಹುದು ಇಂಟಿಗ್ರೇಷನ್ ಫ್ರಮ್ a to b f of t ಅಂತ ಬರೀಬಹುದು, ಹೌದಲ್ವಾ? ಹಾಗಾದ್ರೆ ಇಂಟಿಗ್ರೇಷನ್ ಫ್ರಮ್ ನಮಗೆ ಏನ್ ಕೊಟ್ಟಿದ್ದಾರೆ a to b f of x into dx ಅಂತ ಕೊಟ್ಟಿದ್ದಾರೆ.
ಓಕೆನಾ. ನಾನೇನು ಮಾಡ್ತೀನಪ್ಪ ಅಂದ್ರೆ ನಾ ಪುಟ್ ಇದನ್ನ ಲೆಟ್ ಐ ಇಸ್ ಈಕ್ವಲ್ಸ್ ತಗೋಣ, ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ತಗೊಳ್ತೀನಿ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದಾಗ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ ಆಗುತ್ತೆ. ಹಾಗಾದರೆ ಇದೇನಾಗಿ ಕನ್ವರ್ಟ್ ಆಗುತ್ತೆ, ದೇರ್ ಫೋರ್ ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ. ಇಲ್ಲಿ ಅಗೇನ್ ನಾವಿಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋದ್ರಿಂದ ಸೊ ಲಿಮಿಟ್ಸ್ ಅನ್ನು ಕೂಡ ಫಂಕ್ಷನ್ ಆಫ್ ಟಿ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಇಂಪ್ಲೈಸ್ ಟಿ ಇಸ್ ಈಕ್ವಲ್ಸ್ ಟು ಕೂಡ ಏನಾಗುತ್ತೆ ಎ ಆಗುತ್ತೆ. ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಬಿ ಇಂಪ್ಲೈಸ್ ಟಿ ಇಸ್ ಈಕ್ವಲ್ಸ್ ಟು ಕೂಡ ಏನಾಗುತ್ತೆ ಬಿ ಆಗ್ತಾ ಹೋಗ್ತದೆ. ಹಾಗಾದರೆ ಸೊ ಸೇಮ್ ಅಲ್ವಾ, ಎ ಪ್ಲೇಸಲ್ಲಿ ಆಗುತ್ತೆ, ಟಿ ಬಿ ಪ್ಲೇಸಲ್ಲಿ ಬಿನೇ ಆಗುತ್ತೆ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ ನಾನು ಏನು ಮಾಡ್ತೀನಿ, ಬರಿತಾ ಹೋಗ್ತೀನಿ. ಇಂಟಿಗ್ರೇಷನ್ ಎ ಇದ್ರೆ ಏನಾಗಿದೆ ಎ ಆಗಿದೆ, ಬಿ ಇದ್ರೆ ಕೂಡ ಏನಾಗುತ್ತೆ ಬಿ ಆಗುತ್ತೆ. ಎಕ್ಸ್ ಪ್ಲೇಸ್ ನಾವೇನು ಮಾಡೋಣ, ಟಿ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿ ಎಕ್ಸ್ ಇಸ್ ಈಕ್ವಲ್ಸ್ ಏನಾಯಿತು ಡಿ ಟಿ ಆಯಿತು. ಸೊ ಹೆನ್ಸ್ ದ ಪ್ರೂಫ್ ಆಗುತ್ತೆ. ಸೊ ದಿಸ್ ಇಸ್ ದ ಪಿ ನಾಟ್ ಪ್ರಾಪರ್ಟಿ. ಸೊ ಈ ಪ್ರಾಪರ್ಟಿನ ಅವ್ರು ನಿಮಗೆ ಎಕ್ಸಾಮಲ್ಲಿ ಕೇಳಲ್ಲ. ಸೊ ಈ ಪ್ರಾಪರ್ಟೀಸ್ ಇದನ್ನು ನಿಮಗೆ ಗೊತ್ತಿದ್ರೆ ನೆಕ್ಸ್ಟ್ ನಾನು ಪ್ರಾಪರ್ಟೀಸ್ ಸಾಲ್ವ್ ಮಾಡ್ತೀನಿ. ಸೊ ಆ ಪ್ರಾಪರ್ಟೀಸಲ್ಲಿ ಈ ಪ್ರಾಪರ್ಟಿ ಸೊ ಯೂಸ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ P1 ಪ್ರಾಪರ್ಟಿ ಏನು ಹೇಳ್ತಿದ್ದಾರೆ, ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಇನ್ ಪರ್ಟಿಕ್ಯುಲರ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಏನು ಹೇಳ್ತಾರೆ 0 ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಏನಪ್ಪ, ಏನು ಹೇಳ್ತದೆ ಈ ಪ್ರಾಪರ್ಟಿ ಅಂದ್ರಿಗಿನ, ನಾವು ಲಿಮಿಟ್ಸನ್ನು ಇಂಟರ್ಚೇಂಜ್ ಮಾಡಿದರೆ ನೋಡಿ, ಎ ಟು ಬಿ ಇತ್ತು, ಬಿ ಟು ಎ ಇದೆ, ಬಟ್ ಏನಾಗ್ತದೆ ಮೈನಸ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಆಗ್ತಾ ಇದೆ. ಅಂದ್ರೆ ಏನಾಗ್ತದೆ ಇಲ್ಲಿ ಸೈನ್ ವಿಲ್ ಬಿ ಇಂಟರ್ಚೇಂಜ್ಡ್, ಏನಾಗುತ್ತೆ ಇಂಟರ್ಚೇಂಜ್ಡ್ ಆಗುತ್ತೆ, ಓಕೆನಾ. ರೈಟ್, ಹಾಗಾದ್ರೆ ಸೊ ವಿಲ್ ಮೂವ್ ಆನ್ ಟು ದಿ ಪ್ರೂಫ್. ಲೆಟ್ ನಾನೇನು ಮಾಡ್ತೇನಪ್ಪ ಅಂದ್ರೆ ಲೆಟ್ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಬಿ ಆಂಟಿ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂತ ತಗೊಳ್ತೀನಿ, ಹೌದಲ್ವಾ. ಆಂಟಿ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂತ ತಗೊಳ್ತೀನಿ. ಹಾಗಾದ್ರೆ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗುತ್ತೆ, ಸೊ ನಮಗೆ ಆಂಟಿ ಡೆರಿವೇಟಿವ್ ಎಫ್ ಆಫ್ ಎಕ್ಸ್ ಬರುತ್ತೆ. ಇಟ್ ವೇರಿಯಸ್ ಫ್ರಮ್ ವೇ ಟು ವೇರ್ ಎ ಟು ಬಿ ಆಗುತ್ತೆ. ಹಾಗಾದ್ರೆ ಇದನ್ನ ಹೆಂಗೆ ಬರೀಬಹುದು, ಸೊ ನಮಗೆ ಆಲ್ರೆಡಿ ಗೊತ್ತಿದೆ, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಸೊ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಆಗುತ್ತೆ. ಐ ಆಮ್ ಟೇಕಿಂಗ್ ನೆಗೆಟಿವ್ ಸೈನ್ ಕಾಮನ್ ಔಟ್ ಫ್ರಮ್ ದಿಸ್. ಎಫ್ ಆಫ್ ಎ ಮೈನಸ್ ಏನಂತ ಬರೀಬಹುದು, ಎಫ್ ಆಫ್ ಬಿ ಅಂತ ಬರೀಬಹುದು. ಹಾಗಾದ್ರೆ ಇದನ್ನ ಅಂತ ಬರೆಯೋಣ, ಎಫ್ ಆಫ್ ಎಕ್ಸ್ ಇಟ್ ವೇರೀಸ್ ಫ್ರಮ್ ವೇ ಟು ವೇರ್. ಅಪ್ಪರ್ ಲಿಮಿಟ್ ಏನೈತೆ ಎ ಆಗುತ್ತೆ, ಲೋಯರ್ ಲಿಮಿಟ್ ಏನಾಗುತ್ತೆ ಬಿ ಆಗುತ್ತೆ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಅನ್ನೋದು ಏನಾಗಿದೆ ಆಂಟಿ ಡೆರಿವೇಟಿವ್ ಆಗಿರೋದ್ರಿಂದ ಮೈನಸ್ ಏನೇನು ಹಾಗೆ ಬರಿತೀನಿ. ಇದನ್ನೇಂತ ಬರೀಬಹುದು, ಅಪ್ಪರ್ ಲಿಮಿಟ್ ಈಸ್ ಎ, ಲೋಯರ್ ಲಿಮಿಟ್ ಈಸ್ ಬಿ. ಸೊ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಏನೋ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅನ್ನ ನಾವು ಏನಂತ ಬರೀಬಹುದು, ಮೈನಸ್ ಎ ಬಿ ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀಬಹುದು, ಓಕೆನಾ. ಸೊ ಅವ್ರು ಹೇಳ್ತಿದ್ದಾರೆ ಏನಂತೇಳಿ, ಇನ್ ಪರ್ಟಿಕ್ಯುಲರ್ ಸೊ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ನಾವೇನು ಗೊತ್ತಿದೆ, ಎಫ್ ಆಫ್ ಸೊ ಎಕ್ಸ್ ಇಸ್ ದ ಆಂಟಿ ಡೆರಿವೇಟಿವ್ ಅಂತ ತಗೊಂಡ್ರೆ ಏನಾಗುತ್ತೆ, ಸೊ ಎ ಇಸ್ ಈಕ್ವಲ್ಸ್ ಟು ಎ ಅಲ್ವಾ, ಬಿ ಇಸ್ ಈಕ್ವಲ್ಸ್ ಎ ತಗೊಂಡಾಗ ಎ ಇಸ್ ಈಕ್ವಲ್ಸ್ ಆಗುತ್ತೆ ಎ ಆಗುತ್ತೆ. ಹಾಗಾದ್ರೆ ಹೆಂಗೆ ಬರೀಬಹುದು, ಎಫ್ ಆಫ್ ಎ ಮೈನಸ್ ಎಫ್ ಆಫ್ ಎ ಅಂತ ಬರೀಬಹುದು. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ, ಓಕೆನಾ. ಸೊ ನೋಡಿ, ನಾವು ಲಿಮಿಟ್ಸ್ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ ಸೈನ್ ಆಫ್ ದಿ ಇಂಟಿಗ್ರಲ್ ಏನಾಗುತ್ತೆ ಚೇಂಜ್ ಆಗ್ತಾ ಹೋಗ್ತದೆ, ಗೊತ್ತಾಗ್ತದೆ ಅಲ್ವಾ. ಸೊ ದಿಸ್ ಇಸ್ ದ ಪ್ರಾಪರ್ಟಿ. ಸೊ ಇನ್ ಪರ್ಟಿಕ್ಯುಲರ್ಲಿ ನೋಡಿ, ಈಗ ಲಿಮಿಟ್ಸ್ ಏನಾದರೂ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಸೇಮ್ ಇತ್ತು ಅಂತಂದ್ರೆ ಈಗಿನ ಆ ಫಂಕ್ಷನ್ ಏನಾಗುತ್ತೆ, ವ್ಯಾಲ್ಯೂ ಏನಾಗುತ್ತೆ ಇಸ್ ಈಕ್ವಲ್ಸ್ ಅಂತ ಬರೀಬಹುದು 0 ಅಂತೇಳಿ ಬರೀಬಹುದು. ರೈಟ್, ನೆಕ್ಸ್ಟ್ ವಿಲ್ ಮಾಡೋದು ನೆಕ್ಸ್ಟ್ ಪ್ರಾಬ್ಲಮ್. P2 ಪ್ರಾಪರ್ಟಿ ಏನು ಹೇಳ್ತದೆ, ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್ ಎ ಟು ಸಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀಬಹುದು. ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಸೊ ಒಂದು ಫಂಕ್ಷನ್ನ ಅವ್ರು ಏನು ಮಾಡಿದರೆ, ವಿ ಡಿಫೈನ್ ಆನ್ ದ ಇಂಟರ್ವಲ್ ಎಲ್ಲಿದ್ದಲ್ಲಿಗೆ ಎ ಟು ಬಿ ಅಂದರೆ ನಾನೇನು ಮಾಡ್ತೀನಿ, ಇದನ್ನು ಡಿವೈಡ್ ಮಾಡ್ತೀನಿ ಎಟ್ ಪರ್ಟಿಕ್ಯುಲರ್ ಪಾಯಿಂಟ್ ಸಿ ಅಲ್ಲಿ. ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ ಇಂಟಿಗ್ರೇಟ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ, ಎ ಟು ಸಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್
ಸಿ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀಬಹುದು. ಓಕೆನಾ? ಹಾಗಾದರೆ ನೋಡೋಣ ಇದಕ್ಕೆ ಪ್ರೂಫ್ ಹೇಗೆ ಅಂತೇಳಿ ಪ್ರೂಫ್ ಮಾಡ್ತಾ ಹೋಗೋಣ. ಸೇಮ್ ಏನು ಮಾಡ್ತಾ ಹೋಗೋಣ, ಲೆಟ್ ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಬಿ ದ ಆಂಟಿ ಡೆರಿವೇಟಿವ್ ಆಫ್ ದಿ ಫಂಕ್ಷನ್ ಯಾವ್ದು ತಗೊಳ್ಳೋಣ, ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಹಾಗಾದರೆ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನಂತ ಬರೀಬಹುದು, ಎಫ್ ಆಫ್ ಎಕ್ಸ್ ಇಟ್ ವೇರಿಯಸ್ ಫ್ರಮ್ ಎ ಟು ಬಿ ಅಂತ ಬರೀಬಹುದು. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಅಂತ ಬರೀಬಹುದು. ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 1. ನೆಕ್ಸ್ಟ್ ಅದೇ ರೀತಿಯಾಗಿ ಇಂಟಿಗ್ರೇಷನ್ ಫ್ರಮ್ ಎ ಟು ಸಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನಂತ ಬರೀಬಹುದು, ಎಫ್ ಆಫ್ ಎಕ್ಸ್ ಇಟ್ ವೇರಿಯಸ್ ಫ್ರಮ್ ಎ ಟು ವೇರ್ ಎಫ್ ಎ ಟು ಸಿ ಇಸ್ ಈಕ್ವಲ್ಸ್ ಏನಾಗುತ್ತೆ, ಎಫ್ ಆಫ್ ಸಿ ಮೈನಸ್ ಏನಾಗುತ್ತೆ, ಎಫ್ ಆಫ್ ಎ ಆಗುತ್ತೆ. ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 2 ಆಗುತ್ತೆ. ನೆಕ್ಸ್ಟ್ ಇನ್ನೊಂದೇನಿದೆ, ಸಿ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದೆ. ಸೊ ಹಾಗಾದ್ರೆ ಏನು ಬರೀಬಹುದು, ಎಫ್ ಆಫ್ ಎಕ್ಸ್, ಹೌದಲ್ವಾ, ಎಫ್ ಆಫ್ ಎಕ್ಸ್ ಇದೆ. ಎಫ್ ಆಫ್ ಎಕ್ಸ್ ವೇರ್ ಟು ವೇರ್ ಸಿ ಟು ಬಿ ಇದೆ. ಹಾಗಾದ್ರೆ ಏನಂತ ಬರೀಬಹುದು, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಸಿ ಅಂತೇಳಿ ಬರೀಬಹುದು. ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 3 ಆಗುತ್ತೆ. ಹೌದಲ್ವಾ, ಈಕ್ವೇಷನ್ 1, ಈಕ್ವೇಷನ್ 2, ಈಕ್ವೇಷನ್ 3 ಇದೆ. ಹಾಗಾದ್ರೆ ನಾನು ಏನು ಮಾಡಿಬಿಡ್ತೀನಿ ಅಂತಂದ್ರೆಗಿನ, ಸೊ ಆ್ಯಡಿಂಗ್ ಸೊ ಈಕ್ವೇಷನ್ 2 and 3 ನ ಆ್ಯಡ್ ಮಾಡ್ತೀನಿ. ಆ್ಯಡಿಂಗ್ ಈಕ್ವೇಷನ್ 2 and 3 ವಿ ಗೆಟ್, ನಾನು ಲೆಫ್ಟ್ ಸೈಡ್ ಆ್ಯಡ್ ಮಾಡೋಣ. ರೈಟ್ ಸೈಡ್ ಏನಿದೆ, ಇಂಟಿಗ್ರೇಷನ್ ಫ್ರಮ್ ಎ ಟು ಸಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಫ್ರಮ್ ಸಿ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ, ಸೊ ಎಫ್ ಆಫ್ ಸಿ ಮೈನಸ್ ಎಫ್ ಆಫ್ ಎ ಪ್ಲಸ್ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಸಿ ಆಗುತ್ತೆ. ಹಾಗಾದರೆ ಇಲ್ಲಿ ನೋಡಿ, ಮೈನಸ್ ಎಫ್ ಆಫ್ ಸಿ ಪ್ಲಸ್ ಎಫ್ ಆಫ್ ಸಿ ಕ್ಯಾನ್ಸಲ್ ಆದರೆ ನೆಕ್ಸ್ಟ್ ಏನು ಬರೀಬಹುದು ನಾವು, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಅಂತ ಬರೀಬಹುದು. ಹಾಗಾದರೆ ಇದನ್ನೆಂತ ಬರೆಯೋಣ, ಎಫ್ ಆಫ್ ಎಕ್ಸ್ ಇಟ್ ವೇರಿಯಸ್ ಫ್ರಮ್ ಎ ಟು ವೇರ್, ನೋಡಿ ಬೈ ಯೂಸಿಂಗ್ ಈಕ್ವೇಷನ್ 1 ಇಂದ ಎಂತ ಬರೀಬಹುದು, ಸೊ ಬಿ ಟು ಎ ಅಂತ ಬರೀಬಹುದು. ಹಾಗಾದರೆ ದಿಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಹೌದಲ್ವಾ? ಆದರೆ ಏನು, ಇಂಟಿಗ್ರೇಷನ್ ಫ್ರಮ್ ಎ ಟು ಸಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಫ್ರಮ್ ಸಿ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ನಮಗೇನು ಬರುತ್ತೆ, ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಏನಾಗುತ್ತೆ, ಡಿ ಎಕ್ಸ್ ಆಗುತ್ತೆ. ಸೊ ದಿಸ್ ಇಸ್ ದ ಪ್ರೂಫ್. ರೈಟ್, ನೆಕ್ಸ್ಟ್ ಪ್ರಾಬ್ಲಮ್. ಸೊ P3 ಪ್ರಾಪರ್ಟಿ ಏನು ಹೇಳುತ್ತೆ, ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಹೇಳ್ತಾವ್ರೆ. ಗೊತ್ತಲ್ವಾ? ದಿಸ್ ಇಸ್ ದ ಇಂಪಾರ್ಟೆಂಟ್. ಈ ಪ್ರಾಪರ್ಟಿಯಿಂದ P3 ಪ್ರಾಪರ್ಟಿಯಿಂದ ಅವ್ರು ಏನು ಮಾಡ್ತಾ ಹೋಗ್ಬೋದು, ನಿಮಗೆ ಎಕ್ಸಾಮಿಗೆ ಕೇಳ್ತಾ ಹೋಗ್ಬೋದು. ಅವರು 3+3 ಕೊಡಬಹುದು, 4+2 ಕೊಡಬಹುದು. ಕೆಲವೊಮ್ಮೆ 3+3 ಕೇಳ್ತಾರೆ, ಕೆಲವೊಮ್ಮೆ 4+2 ಟೋಟಲಿ 6 ಮಾರ್ಕ್ಸ್ ಅಂತ ಕೊಡ್ತಾರೆ. ಅಂದರೆ 3 ಮಾರ್ಕ್ಸಿಗೆ ಪ್ರೂಫ್ ಕೇಳಿದ್ರೆ 2 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ, 4 ಮಾರ್ಕ್ಸಿಗೆ ಪ್ರೂಫ್ ಕೇಳಿದ್ರೆ 2 ಮಾರ್ಕ್ಸಿಗೆ ಕ್ವಶನ್ ಕೇಳಿರ್ತಾರೆ, ಬೇಸ್ಡ್ ಆನ್ ಈ ಪ್ರಾಪರ್ಟಿ ಮೇಲೇನೆ. ಓಕೆನಾ? ರೈಟ್, ವಿಲ್ ಮೂವ್ ಆನ್ ಟು ದಿ ಪ್ರೂಫ್. ಅಲ್ವಾ? ಏನು ಕೇಳಿದ್ರೆ, ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಂತ ಪ್ರೂವ್ ಮಾಡಬೇಕು, ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆನಾ? ಹಾಗಾದ್ರೆ ನಾನು ಏನು ಮಾಡ್ತೀನಪ್ಪ ಅಂದರೆ, ವಿಲ್ ಗೋ ಫಾರ್ ಅ ಸಬ್ಸ್ಟಿಟ್ಯೂಷನ್ ತಗೊಳ್ತೀನಿ. ಲೆಟ್ ಟಿ ಇಸ್ ಈಕ್ವಲ್ಸ್ ಟು ನಾನೇನು ಮಾಡ್ತೀನಪ್ಪ ಅಂದ್ರೆ, ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಂತ ತಗೊಳ್ತೀನಿ. ಹಾಗಾದರೆ ಡಿ ಟಿ ಇಸ್ ಈಕ್ವಲ್ಸ್ ಟು ಏನಂತ ಮಾಡಬಹುದು, ದಿಸ್ ಇಂಪ್ಲೈಸ್ ದಟ್ ಏನಂತ ಮಾಡೋಣ, ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಂತ ಮಾಡಬಹುದು, ಎಕ್ಸ್ ಇಸ್ ಈಕ್ವಲ್ಸ್ ಟು ಇದನ್ನೆಲ್ಲದನ್ನೇ ಮಾಡ್ಕೊಳ್ಳೋಣ, ಆ ಕಡೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡೋಣ. ಆಗತ್ತವಾ? ಇರಲಿ. ಟಿ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಆಗುತ್ತೆ. ಸೊ ಡಿ ಟಿನ ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ನಮಗೇನು ಬರುತ್ತೆ, ಇಲ್ಲಿ ಮೈನಸ್ ಡಿ ಎಕ್ಸ್ ಆಗುತ್ತೆ. ಸೊ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋದ್ರಿಂದ ವಿಲ್ ಗೋ ಫಾರ್ ನಾವೇನು ಮಾಡಬೇಕು, ಲಿಮಿಟ್ಸ್ ಅನ್ನ ಇಂಟರ್ಚೇಂಜ್ ಮಾಡ್ಕೋಬೇಕು. ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಆದಾಗ ಇಟ್ ಇಂಪ್ಲೈಸ್ ದಟ್ ಟಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಎಕ್ಸ್ ಪ್ಲಸ್ ಅಲ್ಲಿ ಏನೋ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಮೈನಸ್ ಎ ಪ್ಲಸ್ ಎ ಕ್ಯಾನ್ಸಲ್, ಸೊ ಟಿ ಇಸ್ ಈಕ್ವಲ್ಸ್ ಟು ಬಿ ಆಗುತ್ತೆ.
ವೆನ್ ಎವರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಬಿ ತಗೊಂಡಾಗ ಎಕ್ಸ್ ಪ್ಲೇಸ್ ಅಲ್ಲಿ ಬಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಟಿ ಇಸ್ ಈಕ್ವಲ್ಸ್ ಟು ಎ ಆಗುತ್ತೆ. When x is equals to a implies t is equals to b. When x is equals to b implies t is equals to a ಆಗುತ್ತೆ. ಹಾಗಾದ್ರೆ therefore integration from a to b f of x into dx is equals to ಏನಾಗಿ ಕನ್ವರ್ಟ್ ಆಗುತ್ತೆ ನೋಡೋಣ. integration from a to b ಹೌದಲ್ವಾ, ಏನಂತ ಬರೀಬಹುದು. ಸೊ ಮೈನಸ್ ಎಕ್ಸ್ ನಿಕೆಟ್ ಶಿಫ್ಟ್ ಮಾಡ್ತೀನಿ ಪ್ಲಸ್ ಎಕ್ಸ್ ಆಗುತ್ತೆ, ಟಿ ನಿಕೆಟ್ ಶಿಫ್ಟ್ ಮಾಡ್ತೀನಿ ಮೈನಸ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ಎಫ್ ಆಫ್ ಏನಂತ ಬರೀಬಹುದು, ಎ ಪ್ಲಸ್ ಬಿ ಮೈನಸ್ ಟಿ ಅಂತ ಬರೀಬಹುದು. ಸೊ ಫಂಕ್ಷನ್ ಆಫ್ ಟಿ ಆಗಿ ಕನ್ವರ್ಟ್ ಆಗ್ತಾ ಇದೆ ಅಲ್ವಾ. ಫಂಕ್ಷನ್ ಆಗಿ ನಾವೇನ್ ಮಾಡಿದ್ವಿ, ಟಿ ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ವಿ. ಹಾಗಾದ್ರೆ ಎ ಪ್ಲೇಸ್ ಅಲ್ಲಿ ನಾವೇನ್ ಮಾಡಿದಾಗ ಇದೇನಾಗುತ್ತೆ ಏನಾಗುತ್ತೆ, ಬಿ ಬರ್ತದೆ ಅಪ್ಪರ್ ಲೋಯರ್ ಲಿಮಿಟ್. ಅಗೇನ್ ಅಪ್ಪರ್ ಲಿಮಿಟ್ ಅಲ್ಲಿ ಬಿ ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಟಿ ಫಂಕ್ಷನ್ ಏನಾಗುತ್ತೆ ಎ ಆಗುತ್ತೆ. ಸೊ ಡಿ ಟಿ ಇಲ್ಲಿ ಡಿ ಎಕ್ಸ್ ಏನಾಗುತ್ತೆ, ವಿ ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ ಡಿ ಟಿ ಅಂತೇಳಿ ಬರೀಬಹುದು. ಹಾಗಾದ್ರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಮೈನಸ್ ಇಂಟಿಗ್ರೇಷನ್ ಫ್ರಮ್ ಬಿ ಟು ಎ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಟಿ ಏನಾಯ್ತು ಡಿ ಟಿ. ಸೊ ಐ ವಿಲ್ ಗೋ ಫಾರ್ P1 ಪ್ರಾಪರ್ಟಿ. ನಾನೇನ್ ಮಾಡ್ತೀನಿ, P1 ಪ್ರಾಪರ್ಟಿನ ಯೂಸ್ ಮಾಡ್ತೀನಿ. ಬೈ ಯೂಸಿಂಗ್ P1 ಪ್ರಾಪರ್ಟಿ, ಸೊ ಏನ್ ಮಾಡ್ತೀನಿ, ಲಿಮಿಟ್ಸ್ ಅನ್ನ ಇಂಟರ್ಚೇಂಜ್ ಮಾಡ್ತೀನಿ. ಲಿಮಿಟ್ ಅನ್ನ ಇಂಟರ್ಚೇಂಜ್ ಮಾಡಿದಾಗ ನಮಗೆ ಏನಾಗುತ್ತೆ, ಸೈನ್ ಆಫ್ ದಿ ಇಂಟಿಗ್ರಲ್ಸ್ ಏನಾಗುತ್ತೆ ಚೇಂಜ್ ಆಗ್ತದೆ, ಹೌದಲ್ವಾ. ಹಾಗಾದ್ರೆ ನಾವಿಲ್ಲಿ ನೆಗೆಟಿವ್ ಇದ್ದರೆ ಏನ್ ಬರೀಬಹುದು, ಪಾಸಿಟಿವ್ ಅಂತ ಬರಿಬಿಡಬಹುದು. ಸೊ ಲಿಮಿಟ್ಸ್ ಅನ್ನ ಇಂಟರ್ಚೇಂಜ್ ಮಾಡ್ತೀನಿ, ಏನಾಗುತ್ತೆ, ಸೊ ಎ ಟು ಬಿ ಆಗಿ ಕನ್ವರ್ಟ್ ಆಗುತ್ತೆ. ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಟಿ ಇಂಟು ಡಿ ಟಿ ಆಗುತ್ತೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಇದನ್ನ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಮಾಡ್ತೀನಿ ಬೈ ಯೂಸಿಂಗ್ ಅ ಪಿ ನಾಟ್ ಪ್ರಾಪರ್ಟಿ. ಪಿ ನಾಟ್ ಪ್ರಾಪರ್ಟಿ ಏನ್ ಬರೀಬಹುದು, ಫಂಕ್ಷನ್ ಆಫ್ ಟಿ ನ ಫಂಕ್ಷನ್ ಆಫ್ ಎಕ್ಸ್ ಆಗಿ ಬರೀಬಹುದು, ಫಂಕ್ಷನ್ ಆಫ್ ಎಕ್ಸ್ ನ ಫಂಕ್ಷನ್ ಆಫ್ ಟಿ ಆಗಿ ಬರೀಬಹುದು. ಹಾಗಾದ್ರೆ ಇಂಟಿಗ್ರೇಷನ್ ಫ್ರಮ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅನ್ನ ನಾವೆಂತ ಬರೀಬಹುದು, ಎಫ್ ಆಫ್ ನೋಡಿ ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಮೈನಸ್ ಏನಂತ ಬರೀಬಹುದು, ಎಕ್ಸ್ ಅಂತ ಬರೀಬಹುದು. ಸೊ ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಸೊ ಐ ಆಮ್ ಟೇಕಿಂಗ್ ಟಿ ಪ್ಲೇಸ್ ಅಲ್ಲಿ ನಾನು ಏನು ತಗೊಂಡಿದ್ದೀನಿ, ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅನ್ನ ತಗೊಂಡಿದ್ದೀನಿ. ಓಕೆನಾ, ಡಿ ಟಿ ಇಸ್ ಈಕ್ವಲ್ಸ್ ಆಯ್ತು ಮೈನಸ್ ಡಿ ಎಕ್ಸ್ ಆಯ್ತು. ಸೊ ನಾವೇನ್ ಮಾಡ್ತಾ ಹೋಗೋಣ, ಸಬ್ಸ್ಟಿಟ್ಯೂಷನ್ ತಗೊಳೋದ್ರಿಂದ ಲಿಮಿಟ್ಸ್ ಅನ್ನ ನಾವೇನ್ ಮಾಡ್ತಾ ಹೋಗ್ಬೇಕು, ಇಂಟರ್ಚೇಂಜ್ ಮಾಡಬೇಕು. ಸೊ ಲಿಮಿಟ್ಸ್ ಅನ್ನ ಇಂಟರ್ಚೇಂಜ್ ಮಾಡಬೇಕು ಯಾವಾಗ, ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಆಯ್ತಂದ್ರೆಗಿನ ಎ ಕೆ ಕ್ಯಾನ್ಸಲ್ ಆಗಿ ಟಿ ಇಸ್ ಈಕ್ವಲ್ಸ್ ಟು ಬಿ ಆಗುತ್ತೆ. ಹಾಗೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಬಿ ಆಯ್ತಂದ್ರೆಗಿನ ಟಿ ಇಸ್ ಈಕ್ವಲ್ಸ್ ಆಗುತ್ತೆ ಎ ಆಗುತ್ತೆ. ಸೊ ನಾವು ಏನು ಮಾಡಿದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನಾನು ಇಲ್ಲಿ ನೆಗೆಟಿವ್ ಸೈನ್ ಅನ್ನು ರಿಮೂವ್ ಮಾಡಿದೆ, ಯಾಕೆ, ಬೈ ಯೂಸಿಂಗ್ ಪ್ರಾಪರ್ಟಿ P1. ಹಾಗೆ ನಾನು ಫಂಕ್ಷನ್ ಆಫ್ ಟಿ ನ ಫಂಕ್ಷನ್ ಆಫ್ ಎಕ್ಸ್ ಬರ್ಕೊಂಡೆ ಬೈ ಯೂಸಿಂಗ್ ಪ್ರಾಪರ್ಟಿ P0. ಓಕೆನಾ, ರೈಟ್. ಸೊ ದಿಸ್ ಇಸ್ ದ ಪ್ರಾಪರ್ಟಿ 3. ನೆಕ್ಸ್ಟ್ ಪ್ರಾಪರ್ಟಿ P4 ಪ್ರಾಪರ್ಟಿ ಏನು ಹೇಳ್ತಿದೆ, 0 to 4 ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0 to a ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಹೇಳ್ತಿದ್ದಾರೆ. ನೋಡಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ, ಅಲ್ಲಿ ಎ ಟು ಬಿ ಇತ್ತು P3 ಪ್ರಾಪರ್ಟಿಗೆ, ಇಲ್ಲಿದೆ P4 ಪ್ರಾಪರ್ಟಿ ಇದೆ, 0 to a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ, ಹೌದಲ್ವಾ. ರೈಟ್, ಆರ್ ಆಫ್ ಪ್ರೂಫ್. ಸೇಮ್ ಆಸ್ ಯೂಸ್ವಲ್ ನಾವೇನ್ ಮಾಡಿದ್ವಿ, ನಾನೇನ್ ಮಾಡ್ತೀನಪ್ಪ ಅಂದ್ರೆ ಅಗೇನ್ ಐ ವಿಲ್ ಟೇಕ್ ಲೆಟ್ ಟಿ ಇಸ್ ಈಕ್ವಲ್ಸ್ ಟು ಎ ಮೈನಸ್ ಎಕ್ಸ್ ಅಂತ ಸಬ್ಸ್ಟಿಟ್ಯೂಷನ್ ತಗೊಳ್ತೀನಿ. ಹಾಗಾದ್ರೆ ಡಿ ಟಿ ಇಸ್ ಈಕ್ವಲ್ಸ್ ಟು ವಿ ಆರ್ ಗೆಟಿಂಗ್ ಮೈನಸ್ ಡಿ ಎಕ್ಸ್ ಆಗುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋದ್ರಿಂದ ವಿ ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು, ಸೊ ಫಂಕ್ಷನ್ ಆಫ್ ಎಕ್ಸ್ ಇರೋದೆಲ್ಲ ಏನು ಮಾಡಬೇಕು, ಫಂಕ್ಷನ್ ಆಫ್ ಟಿ ಕನ್ವರ್ಟ್ ಮಾಡ್ಕೋಬೇಕು. ವೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಇಂಪ್ಲೈಸ್ ಟಿ ಇಸ್ ಈಕ್ವಲ್ಸ್ ಟು ಎ ಆಗುತ್ತೆ. whenever x is equals to a ಆದಾಗ implies t is equals ನಮಗೆ ಏನಾಯ್ತು 0 ಆಯ್ತು. ಓಕೆನಾ, ಹಾಗಾದ್ರೆ therefore integration from 0 to a f of x into dx is equals to ಇಂಟಿಗ್ರೇಷನ್ ನಾನೇ ಮಾಡ್ತೀನಿ, ಫಂಕ್ಷನ್ ಆಫ್ ಟಿ ಕನ್ವರ್ಟ್ ಮಾಡ್ತೀನಿ. ಎಕ್ಸ್ ಪ್ಲೇಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟಿ ಇಸ್ ಈಕ್ವಲ್ಸ್ ಆಯ್ತು ಎ ಆಯ್ತು, ಎ ಪ್ಲೇಸ್ ಅಲ್ಲಿ ಎಕ್ಸ್ ಪ್ಲೇಸ್ ಅಲ್ಲಿ ಎ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟಿ ಇಸ್ ಈಕ್ವಲ್ಸ್ ಆಯ್ತು 0 ಆಯ್ತು. ಎಫ್ ಆಫ್, ಸೊ ಎಕ್ಸ್ ಪ್ಲೇಸ್ ಅಲ್ಲಿ ನಾವೇನ್ ಮಾಡಬಹುದು, ಎ ಮೈನಸ್ ಟಿ ಅಂತ ಬರೀಬಹುದು. ಸೊ ದಟ್ ಡಿ ಎಕ್ಸ್ ಏನಂತ ಬರೀಬಹುದು, ಮೈನಸ್ ಡಿ ಟಿ ಅಂತ ಬರೀಬಹುದು. ಸೊ ವಿ ಕ್ಯಾನ್ ಗೆಟ್ ಇಟ್ ಆಸ್ ಮೈನಸ್ ಡಿ ಟಿ.
ಹಾಗಾದರೆ ನಮಗೇನು ಬರುತ್ತೆ, ಇಂಟಿಗ್ರೇಷನ್ ಫ್ರಮ್ ಎ ಟು 0 ಎಫ್ ಆಫ್ ಎ ಮೈನಸ್ ಟಿ ಇಂಟು ಏನಾಗುತ್ತೆ ಡಿ ಟಿ ಆಗುತ್ತೆ. ಓಕೆನಾ? ಹಾಗಾದರೆ ಎಫ್ ಆಫ್ ಎ ಮೈನಸ್ ಟಿ ಡಿ ಟಿ ಇಲ್ಲೇನಿದೆ ನೆಗೆಟಿವ್ ಸೈನ್ ಇದೆ. ಸೊ ನಾನೇನು ಮಾಡಿಬಿಡ್ತೀನಿ ಅಂದರೆ ಇದನ್ನು, ಸೊ 0 ಟು ಎ ಎಫ್ ಆಫ್ ಎ ಮೈನಸ್ ಟಿ ಇಂಟು ಡಿ ಟಿ ಬರಿತೀನಿ. ಸೊ ಬೈ ಯೂಸಿಂಗ್ P1 ಪ್ರಾಪರ್ಟಿ. ನೆಕ್ಸ್ಟ್ ಫಂಕ್ಷನ್ ಆಫ್ ಟಿ ಇದೆ, ಐ ಆಮ್ ಕನ್ವರ್ಟಿಂಗ್ ದಟ್ ಇಂಟು ಫಂಕ್ಷನ್ ಆಫ್ ಎಕ್ಸ್, ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಹಾಗಾದರೆ ಇಂಟಿಗ್ರೇಷನ್ ಫ್ರಮ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು, ವಿ ಕ್ಯಾನ್ ರೈಟ್ ಇಟ್ ಆಸ್ 0 ಟು ಎ ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಎಂತ ಬರೀಬಹುದು, ಡಿ ಎಕ್ಸ್ ಅಂತ ಬರೀಬಹುದು. ದಿಸ್ ಇಸ್ ದ P4 ಪ್ರಾಪರ್ಟಿ. ಓಕೆನಾ? ರೈಟ್. ನೆಕ್ಸ್ಟ್ ಸೊ P5 ಪ್ರಾಪರ್ಟಿ ಏನು ಹೇಳ್ತಾ ಇದೆ, ಇಂಟಿಗ್ರೇಷನ್ ಫ್ರಮ್ 0 ಟು 2a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ 0 ಟು ಎ ಎಫ್ ಆಫ್ 2a ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಓಕೆನಾ? ಹಾಗಾದರೆ ಇದು ಹೇಗೆ ನಾವು ಪ್ರೂಫನ್ನು ಫೈಂಡ್ ಔಟ್ ಮಾಡಬಹುದಪ್ಪ ಅಂದ್ರೆಗಿನ, ವಿಲ್ ಗೋ ಫಾರ್ ದಿ ಪ್ರೂಫ್. ಇಂಟಿಗ್ರೇಷನ್ ಫ್ರಮ್ 0 ಟು 2a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ನ ಬೈ ಯೂಸಿಂಗ್ ದ ಪ್ರಾಪರ್ಟಿ P3, ಸಾರಿ P0, P1, P2. ಸೊ ಬೈ ಯೂಸಿಂಗ್ ನಾನೇ ಮಾಡ್ತೀನಿ P2 ಪ್ರಾಪರ್ಟಿಯಿಂದ ವಿ ಕ್ಯಾನ್ ಡಿವೈಡ್ ದಿಸ್ ಇಂಟರ್ವಲ್ ಇಂಟು, ನಾನೇನು ಮಾಡ್ತೀನಿ, ಸೊ 0 ಟು ಎ ಟು 2a ಮಾಡ್ಕೊಂಡ್ಬಿಡ್ತೀನಿ. ಹಾಗಾದರೆ ಹೆಂಗೆ ಬರೀಬಹುದು, ಇಂಟಿಗ್ರೇಷನ್ ಫ್ರಮ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಫ್ರಮ್ ಎ ಟು 2a ಆಫ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಂಟು ಎಂತ ಬರೀಬಹುದು, ಡಿ ಎಕ್ಸ್ ಅಂತ ಬರೀಬಹುದು. ಓಕೆನಾ? ರೈಟ್. ನಮಗೇನು ಬೇಕಾಗಿದೆ ಈಗ ನೋಡಿ, ನಮಗೆ ಈ 0 ಟು 2a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ನಮಗೇನು ಬಂದಿದೆ, 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಬಂದಿದೆ ಪ್ಲಸ್ 0 ಟು 2a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದೆ. ನಮ್ಗೆ ಇದಿಷ್ಟನ್ನು ನಾವೇನು ಮಾಡಬೇಕೀಗ, ಫೈಂಡ್ ಔಟ್ ಮಾಡ್ಕೋಬೇಕು. ಐ ಆಮ್ ಕನ್ಸಿಡರ್ ಸೊ ಎ ಟು 2a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ. ಓಕೆನಾ? ನಾನೇನು ಮಾಡ್ತೀನಿ ಈಗ, ಸೊ ಈ ರೀತಿಯಾಗಿ ನಾನೇ ಮಾಡ್ಕೊಳ್ತೀನಿ, ಕನ್ಸಿಡರ್ ಮಾಡ್ಕೊಳ್ತೀನಿ. ಹಾಗಾದರೆ ನಾನೇ ಮಾಡ್ತೀನಿ, ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಐ ಆಮ್ ಗೋಯಿಂಗ್ ಫಾರ್ ಸಬ್ಸ್ಟಿಟ್ಯೂಷನ್ ಮೆಥಡ್, put t is equals to, ನಾನು ಮಾಡ್ತೀನಿ, ಸೊ put t is equals to 2a minus x ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಏನು ಮಾಡ್ತೀನಿ, put t is equals to, I am going to 2a minus x. ಹಾಗಾದರೆ dt is equals to this converted into ಮೈನಸ್ ಏನಾಗುತ್ತೆ, dx ಆಗುತ್ತೆ. ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡೋದ್ರಿಂದ ನಾವು ಅದನ್ನು ಏನು ಮಾಡ್ತಾ ಹೋಗ್ತೀನಿ, ಫಂಕ್ಷನ್ ಆಫ್ ಟಿಗೆ ಕನ್ವರ್ಟ್ ಮಾಡ್ತಾ ಹೋಗ್ತೀನಿ. ಹಾಗಾದರೆ ವೆನೆವರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಇಂಪ್ಲೈಸ್ ದ್ಯಾಟ್ ಟಿ ಇಸ್ ಈಕ್ವಲ್ಸ್ ಟು 2a ಮೈನಸ್ ಎ. ಹಾಗಾದರೆ ನಮಗೇನು ಬರುತ್ತೆ, ಎ ಬರುತ್ತೆ. ವೆನೆವರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2a ಇಂಪ್ಲೈಸ್ ದ್ಯಾಟ್ ಟಿ ಇಸ್ ಈಕ್ವಲ್ಸ್ ನಮಗೇನಾಗುತ್ತೆ, 0 ಆಗಿಬಿಡ್ತದೆ. ಹಾಗಾದರೆ ದೇರ್ಫೋರ್ ಇಂಟಿಗ್ರೇಷನ್ ಫ್ರಮ್ 0 ಟು 2a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಫ್ರಮ್, ಸೊ ಏನಾಗುತ್ತೆ 0 ಪ್ಲೇಸಲ್ಲಿ, ಸಾರಿ ಇಲ್ಲೇನಿದೆ ಎ ಇದೆ, ಎ ಪ್ಲೇಸಲ್ಲಿ ಸಬ್ಟ್ ಮಾಡಿದಾಗ ಟಿ ಪ್ಲೇಸಲ್ಲಿ ಏನಾಗುತ್ತೆ, ಎ ಆಗುತ್ತೆ. 2a ಪ್ಲೇಸಲ್ಲಿ ಸಬ್ಟ್ ಮಾಡಿದಾಗ ನಮಗೇನು ಬರುತ್ತೆ, 0 ಬರುತ್ತೆ. ಸೊ ಎಫ್ ಆಫ್ ಎಕ್ಸ್ ಪ್ಲೇಸಲ್ಲಿ ನಾವೇನು ಮಾಡಿಬೋದು, 2a ಮೈನಸ್ ಟಿ ಅಂತ ಬರೀಬಹುದು. ಡಿ ಎಕ್ಸ್ ಪ್ಲೇಸಲ್ಲಿ ನಾವೇಂತ ಬರೀಬಹುದು, ಮೈನಸ್ ಡಿ ಟಿ ಅಂತ ಬರೀಬಹುದು. ಹೌದಲ್ವಾ? ಹಾಗಾದರೆ ಫೈನಲಿ ವಿರ್ ಗೆಟಿಂಗ್ ಏನು ಬರುತ್ತೆ, ಎ ಟು 0 ಎಫ್ ಆಫ್ 2a ಮೈನಸ್ ಟಿ ಇಂಟು ವಿರ್ ಗೆಟಿಂಗ್ ಡಿ ಟಿ. ಓಕೆ, ನೆಕ್ಸ್ಟ್ ಬೈ ಯೂಸಿಂಗ್ ದ ಪ್ರಾಪರ್ಟಿ P1 ವಿ ಕ್ಯಾನ್ ರೈಟ್ ಇಟ್ ಆಸ್, ವಿ ಕ್ಯಾನ್ ಚೇಂಜ್ ದ ಲಿಮಿಟ್ ಎಫ್ ಆಫ್ 2a ಮೈನಸ್ ಟಿ ಇಂಟು ಡಿ ಟಿ. ಓಕೆನಾ? ಬೈ P1. ನೆಕ್ಸ್ಟ್ ಫಂಕ್ಷನ್ ಆಫ್ ಟಿ ಇರೋದನ್ನ ನಾನು ಏನು ಮಾಡ್ತೀನಿ, ಫಂಕ್ಷನ್ ಆಫ್ ಎಕ್ಸ್ ಅಂತ ಬರ್ಕೊಳ್ತೀನಿ. ಹಾಗಾದರೆ 0 ಟು ಎ ಎಫ್ ಆಫ್ ನಾವೆಂತ ಬರಿಬೋದು, 2a ಮೈನಸ್
ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀಬಹುದು. ದೇರ್ ಫೋರ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಏನಂತ ಬರೆಯೋಣ, ಇಂಟಿಗ್ರೇಷನ್ ಫ್ರಮ್ ಎ ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಏನಂತ ಬರೀಬಹುದು. ಸೊ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ನೋಡಿ ಈಗ ಎ ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀಬಹುದು. 0 ಟು ಎ ಎಫ್ ಆಫ್ 2a ಮೈನಸ್ ಎಕ್ಸ್ ಅಂತ ಬರೀಬಹುದು. ದೇರ್ ಫೋರ್ ಸೊ 0 ಟು ಎ ಎಫ್ ಆಫ್ 2a ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀಬಹುದು. ಸೊ ದಿಸ್ ಇಸ್ ದ ಪ್ರೂಫ್. ಓಕೆನಾ, ರೈಟ್. ವಿಲ್ ಮೂವ್ ದ ನೆಕ್ಸ್ಟ್ ಪ್ರಾಪರ್ಟಿ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಮೇಲೆ ಅವ್ರು ಬಹಳ ಸರಿ ಪ್ರಾಪರ್ಟಿನ ಕೇಳಿದ್ದಾರೆ. ಸ್ವಲ್ಪ ನೀವು ನೋಡಿ ಏನು ಕೊಟ್ಟಿದ್ದಾರೆ, 0 ಟು 2a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಹೇಳಿದ್ದಾರೆ. ಇಫ್ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಆದಾಗ ಎಫ್ ಆಫ್ ಎಕ್ಸ್ ಆದಾಗ, ಅಂಡ್ ಇಟ್ ಈಸ್ ಈಕ್ವಲ್ಸ್ ಟು 0 ಇಫ್ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಆದಾಗ ಮೈನಸ್ ಎಫ್ ಆಫ್ ಎಕ್ಸ್ ಆದರೆ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಏನೋ ಎಫ್ ಆಫ್ ಎಕ್ಸ್ ಆಗುತ್ತೆ. ಯಾವಾಗ 0 ಟು 2a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಯಾವಾಗಪ್ಪ ಅಂದ್ರಿನ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಆದರೆ, ನೆಕ್ಸ್ಟ್ ಇಂಟಿಗ್ರೇಷನ್ ಫ್ರಮ್ 0 ಟು 2a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ ಇಫ್ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಆದಾಗ ಮೈನಸ್ ಎಫ್ ಆಫ್ ಎಕ್ಸ್ ಆದಾಗ. ರೈಟ್, ವಿಲ್ ಮೂವ್ ಆನ್ ಟು ದಿ ಪ್ರೂಫ್. ಹಾಗಾದ್ರೆ ವಿ ನೋ ದ್ಯಾಟ್ ನಾವು ಲಾಸ್ಟ್ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡ್ವಿ. ವಿ ನೋ ದ್ಯಾಟ್ ಇಂಟಿಗ್ರೇಷನ್ ಫ್ರಮ್ 0 ಟು 2a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ನಾವೆಂತ ಬರೆದಿವಿ, ಇಂಟಿಗ್ರೇಷನ್ ಫ್ರಮ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಫ್ರಮ್ 0 ಟು ಎ ಎಫ್ ಆಫ್ 2a ಮೈನಸ್ ಎಕ್ಸ್ ಇಂಟು ಏನು ಬರ್ತೀವಿ, ಡಿ ಎಕ್ಸ್ ಅಂತ ಬರೆದ್ವಿ. 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಪ್ಲಸ್ 0 ಟು ಎ ಎಫ್ ಆಫ್ 2a ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರ್ದ್ವಿ. ಓಕೆನಾ, ರೈಟ್. ನಮಗೆ ಇಲ್ಲಿ ಏನು ಹೇಳ್ತಿದ್ದಾರೆ, ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಅಂತ ಹೇಳ್ತಾರೆ. ಸೊ now I am considering if f of 2a minus x is equals to f of x ಆಯಿತು ಅಂತಂದ್ರಿಗಿನ, therefore integration from 0 to 2a f of x into dx is equals ಏನಾಗುತ್ತೆ 0 to a f of x into dx plus so 0 to a f of 2a minus x ಏನಾಗಿದೆ f of x into ಏನಾಗಿದೆ dx ಆಗಿದೆ. ಅಂದ್ರೆ ಇದರಿಂದ ಬರೀಬಹುದು 2 times ಸೊ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀಬಹುದು. ಯಾಕಂದ್ರೆ ನೋಡಿ ಸೇಮ್ ಇದೆ ಅಲ್ವಾ, ಲಿಮಿಟ್ಸ್ ಕೂಡ ಸೇಮ್ ಇದೆ, ಫಂಕ್ಷನ್ ಕೂಡ ಸೇಮ್ ಇದೆ. ಹಾಗಾದ್ರೆ ನಾವೇನು ಮಾಡ್ಬೋದು, ಬೇಕನ್ನ ಆ್ಯಡ್ ಮಾಡಬಹುದು. ಹಾಗಾದ್ರೆ ಇಂಟಿಗ್ರೇಷನ್ ಫ್ರಮ್ 0 ಟು 2a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ವೆನ್ ಅವರ್ ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಇದ್ರೆ ನಮಗೇನು ಬರುತ್ತೆ 2 ಟೈಮ್ಸ್ ಆಫ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಸಿಮಿಲರ್ಲಿ ಇನ್ ಕೇಸ್ ನಾವು f of 2a minus x is equals to ಏನಾದಾಗ minus f of x ಆದರೆ therefore integration from 0 to 2a f of x into dx is equals to ಏನಂತ ಬರೀಬಹುದು 0 to a f of x into dx plus ಇಂಟಿಗ್ರೇಷನ್ ಫ್ರಮ್ 0 ಟು ಎ ಇದನ್ನು ಬರೀಬಹುದು ಮೈನಸ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಆಗುತ್ತೆ. ಹಾಗಾದರೆ ನೋಡಿ ಈಗ ವಿ ಕ್ಯಾನ್ ರೈಟ್ ಇಟ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ 0 ಟು ಎ ಎಫ್ ಆಫ್ ಎಕ್ಸ್ ಇಂಟು ಏನಾಗುತ್ತೆ ಡಿ ಎಕ್ಸ್ ಆಗುತ್ತೆ. ಸೊ ಇವೆರಡು ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ಪ್ರೂಫ್ ಅನ್ನು ನೋಡಿದ್ವಲ್ವಾ, ಎಫ್ ಆಫ್ 2a ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಆದಾಗ ಇಂಟಿಗ್ರೇಷನ್ ಫ್ರಮ್ 0 ಟು 2a ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗುತ್ತೆ. So we can write it as this one. Again, in case f of 2a minus x is equals to minus f of x ಆದರೆ ಏನು ಬರೀಬಹುದು f of 2a minus x is equals ಏನಾಗ್ಬಿಡುತ್ತೆ 0 ಆಗ್ಬಿಡ್ತದೆ. So hence the proof. Okay na? Right. So we'll move to the last property. ಏನು ಹೇಳ್ತಾರೆ, prove that minus a to a f of x into dx is equals to
ಇಟ್ ಇಸ್ ಈಕ್ವಲ್ಸ್ ಏನಂತಾರೆ 2 times of 0 to a f of x into dx if f of x is even ಅಂತ ಹೇಳ್ತಾರೆ. ಅಗೇನ್ ದಟ್ ಫಂಕ್ಷನ್ ಇಸ್ ಈಕ್ವಲ್ಸ್ ಟು 0 if f of x is ಏನಂತ ಹೇಳ್ತಾರೆ ಆಡ್ ಅಂತ ಹೇಳ್ತಿದ್ದಾರೆ. ಓಕೆನಾ, ರೈಟ್. ವಿಲ್ ಮೂವ್ ಟು ದಿ ಪ್ರೂಫ್. ಹಾಗಾದ್ರೆ ನೋಡಿ ನಮಗೇನು ಕೊಟ್ಟಿದ್ದಾರೆ, -a/f(x) * dx ಅಂತ ಕೊಟ್ಟಿದ್ದಾರೆ. ಸೊ ನಾನು ಇದನ್ನ ಏನು ಮಾಡ್ತೀನಪ್ಪ ಅಂದ್ರೆ ನಾನು ಸ್ಪ್ಲಿಟ್ ಮಾಡ್ಕೊತೀನಿ ಬೈ ಯೂಸಿಂಗ್ ದ ಪ್ರಾಪರ್ಟಿ P2. ಸೊ ಇಂಟಿಗ್ರೇಷನ್ ಫ್ರಮ್ -a to 0 f(x) * dx ಪ್ಲಸ್ ಇಂಟಿಗ್ರೇಷನ್ ಫ್ರಮ್ ನಾನು ಏನು ಮಾಡ್ಕೊಂಡ್ಬಿಡ್ತೀನಿ 0 to a f(x) ನಾನು ಏನು ಮಾಡ್ಕೊಂಡು dx ಅಂತ ಬರ್ಕೊಂಡ್ಬಿಡ್ತೀನಿ. -a to 0 ಪ್ಲಸ್ 0 to a f(x) dx ಅಂತ ಬರ್ಕೊಂಡೆ. ಹೌದಲ್ವಾ? ಹಾಗಾದ್ರೆ ನೋಡಿ ನಮಗೇನು ಬೇಕಾಗಿದೆ, ಡಿಪೆಂಡ್ಸ್ ಅಪಾನ್ ಈ ಇಂಟಿಗ್ರಲ್ ಮೇಲೆ ನಮಗೇನಾಗುತ್ತೆ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗ್ತದೆ. ನಮಗೆ ಗೊತ್ತಿದೆ E1 ಫಂಕ್ಷನ್ ಆಡ್ ಫಂಕ್ಷನ್ ಅಂದ್ರೇನೆ. ಸೊ E1 ಫಂಕ್ಷನ್ ಅಂದ್ರೆ f of -x is equals to f of x ಅಂತ ಬರೆದ್ರೆ ಅದನ್ನ ನಾವು E1 ಫಂಕ್ಷನ್ ಅಂತ ಕರಿತೀವಿ. f of -x is equals to ಬೇಕು -f of x ಆದ್ರೆ ಅದನ್ನ ನಾವೆಂತ ಕರಿತೀವಿ ಆಡ್ ಫಂಕ್ಷನ್ ಅಂತ ಹೇಳಿ ಕರಿತೀವಿ. Right, so that I am consider -a to 0 f of x into dx. I am considering ಏನು ಮಾಡ್ತೀನಿ -a to 0 f of x into dx ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ರೈಟ್, ಐ ಆಮ್ ಪುಟ್ t is equals to x. ಹಾಗಾದ್ರೆ ನಾನು ಏನು ಮಾಡ್ತೀನಿ t is equals to -x ಅಂತ ತಗೊಂಡ್ಬಿಡ್ತೀನಿ. ಸೊ ಡಿಪೆಂಡ್ಸ್ ಅಪಾನ್ -x ಅಲ್ಲ ನಾವು ಇನ್ಪುಟ್ ಮಾಡೋದು, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಟಿ ಸಬ್ಸ್ಟಿಟ್ಯೂಷನ್ ತಗೊಳ್ತೀನಿ. t is equals to -x. ಹಾಗಾದ್ರೆ dt is equals ಏನಾಗುತ್ತೆ -dx ಆಗುತ್ತೆ. ರೈಟ್, ಹಾಗಾದ್ರೆ when x is equals to -a ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಂಪ್ಲೈಸ್ x is equals to -a ಆದ್ರೆ t is equals ಏನಾಗುತ್ತೆ ವಿಲ್ ಗೆಟ್ a. ಅದೇ ರೀತಿಯಾಗಿ when x is equals to 0 ಆಯ್ತಂದ್ರೆ ಈಗ t is equals to ಕೂಡ ಏನಾಗುತ್ತೆ 0 ಆಗುತ್ತೆ. therefore integration from -a to 0 f of x into dx is equals to -a ಇದ್ದಾಗ ಏನಾಯ್ತು a ಕನ್ವರ್ಟ್ ಆಯ್ತು, 0 ಇದ್ದಾಗ ಏನ ಕನ್ವರ್ಟ್ ಆಗಿದೆ 0 ಆಗಿದೆ ಅಲ್ವಾ. f of ನಾವೇನು ಬರೀಬೋದನ್ನ -t ಅಂತ ಬರೀಬಹುದು ಇಂಟು ವಿ ಗೆಟಿಂಗ್ -dt ಆಗತ್ತೆ. ಹಾಗಾದ್ರೆ ಇದನ್ನೇನು ಬರೆಯೋಣ ಮೈನಸ್ ಇಂಟಿಗ್ರೇಷನ್ ಫ್ರಮ್ ಅಲ್ವಾ a to 0 f of minus t into dt ಅಂತ ಬರೀಬಹುದು ಬೈ ಯೂಸಿಂಗ್ ಪ್ರಾಪರ್ಟಿ a to 0 f of minus t into dt ಅಂತ ಬರೀಬಹುದು ಬೈ ಯೂಸಿಂಗ್ ಪ್ರಾಪರ್ಟಿ p1. ಓಕೆನಾ? ಹಾಗಾದ್ರೆ ನೋಡಿ ಇಂಟಿಗ್ರೇಷನ್ ಫ್ರಮ್ -a to 0 f of x into dx ನಾವೆಂತ ಬರೀಬಹುದು. ಸೊ a to 0 f of -t into dt ಅಂತ ಬರೀಬಹುದು. ಅಗೇನ್ ಬೈ ಯೂಸಿಂಗ್ ಆ ಪ್ರಾಪರ್ಟಿ p1 p0 ಇಂಟಿಗ್ರೇಷನ್ ಫ್ರಮ್ ಏನಿದೆ ಇಂಟಿಗ್ರೇಷನ್ ಫ್ರಮ್ -a to 0 f of x into dx is equals ಏನಂತ ಬರೀಬಹುದು. ಸೊ ಇಲ್ಲಿ ಫಂಕ್ಷನ್ ಆಫ್ ಟಿ ಇದೆ, ಅದನ್ನ ಫಂಕ್ಷನ್ ಆಫ್ ಎಕ್ಸ್ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ. a to 0 ಇಲ್ಲಿ a to 0 ನಾವೇನ್ ಮಾಡಿದ್ವಿ ಲಿಮಿಟ್ ಅನ್ನು ಇಂಟರ್ಚೇಂಜ್ ಮಾಡಿದ್ವಿ ಅಲ್ವಾ, ಅಂದ್ರೆ ಏನು ಬರೀಬಹುದು. ಸೊ 0 to a ಅಂತ ಬರೀಬಹುದು. ಹಾಗಾದ್ರೆ ಏನಾಯ್ತು ಇದು 0 to ನಮಗೆ ಏನಾಗುತ್ತೆ a ಆಗುತ್ತೆ. ಸೊ f ಆಫ್ ಏನಾಗುತ್ತೆ ಮೈನಸ್ ಟಿ ಏನಂತೆ -x into dx ಅಂತ ಬರೀಬಹುದು. therefore ಇಂಟಿಗ್ರೇಷನ್ ಫ್ರಮ್ ಏನಿದೆ ಇಂಟಿಗ್ರೇಷನ್ ಫ್ರಮ್ -a to a f of x into dx is equals ಏನಂತ ಬರೀಬಹುದು -a to 0 f of x into dx ಅಂತ ಬರೀಬಹುದು 0 to a f of -x into dx ಅಂತ ಬರೀಬಹುದು ಪ್ಲಸ್ ಇನ್ನೊಂದು ಏನು ಬರ್ತಿದ್ವಿ 0 to a f of x into ಏನಾಗಿದೆ dx ಆಗಿದೆ. now first one if f is E1 f ಏನಾದ್ರೆ E1 ಆದ್ರೆ you know that f of -x is equals ಆಗುತ್ತೆ f of x ಆಗುತ್ತೆ. that is ಅಲ್ವಾ f of -x is equals ಆಯ್ತು f of x ಆಗುತ್ತೆ. therefore
ಇಂಟಿಗ್ರೇಷನ್ ಫ್ರಮ್ minus a to a f of x into dx is equals to ಏನಂತ ಬರೀಬಹುದು 0 to a even ಆಗಿರೋ ಜೊತೆ f of minus x is equals ಆಗುತ್ತೆ f of x into dx plus 0 to a f of x into ಏನಂತ ಬರೀಬಹುದು dx ಅಂತ ಬರೀಬಹುದು. ಇದನ್ನೆಂತ ಬರೆಯೋಣ 2 times of 0 to a f of x into ಏನು ಬರೆಯೋಣ dx ಅಂತ ಬರೆಯೋಣ. ಅದೇ ರೀತಿಯಾಗಿ ಸೆಕೆಂಡ್ ಒನ್, ನಾವು if f is odd function ಆದರೆ f is odd f of minus x, that is f of minus x is equals ಆಗುತ್ತೆ minus f of x ಆಗುತ್ತೆ, ಹೌದಲ್ವಾ? ಹಾಗಾದ್ರೆ ಇಂಟಿಗ್ರೇಷನ್ ಫ್ರಮ್ minus a to a f of x into dx is equals to ಇಂಟಿಗ್ರೇಷನ್ ಫ್ರಮ್ ಏನಾಗುತ್ತೆ 0 to a f of minus x ಏನಾಗುತ್ತೆ minus f of x into dx plus 0 to a f of x into ಏನಾಗುತ್ತೆ dx ಆಗುತ್ತೆ. ಹಾಗಾದ್ರೆ ಇದನ್ನೆಂತ ಬರೀಬಹುದು ಮೈನಸ್ ಟು a f of x into dx ಫ್ರಮ್ 0 to a f of, ಹಾಗಾದ್ರೆ ಇವೆರಡು ಸೇಮ್ ಇರೋದ್ರಿಂದ ಪ್ಲಸ್ ಮೈನಸ್ ಏನಾಗುತ್ತೆ ಕ್ಯಾನ್ಸಲ್, ಆದ್ರೆ ನಮಗೆ ಏನು ಬರ್ತಾ ಹೋಗ್ತದೆ 0 ಬರ್ತಾ ಹೋಗ್ತದೆ. ಸೊ ದಿಸ್ ಈಸ್ ದ ಪ್ರಾಪರ್ಟಿ P7. ಸೊ P7 ಪ್ರಾಪರ್ಟೀಸ್ ಬಹಳ ಸರಿ ಕೇಳಿದರೆ P6 ಅಗೇನ್ P5 P4 P3. ಸೊ P3 ಪ್ರಾಪರ್ಟೀಸ್ ಇಂದ ಅಪ್ ಟು P6 ಪ್ರಾಪರ್ಟೀಸ್ ವರೆಗೂ ನಿಮಗೆ ಗೊತ್ತಿರಬೇಕು, ಓಕೆನಾ? ಸೊ ಐ ವಿಲ್ ನಿಮಗೆ ಒಮ್ಮೆ ಪ್ರಾಪರ್ಟೀಸ್ ಎಲ್ಲ ಹೇಳ್ತೀನಿ. ಸೊ P0 ಪ್ರಾಪರ್ಟಿ ಏನು ಹೇಳ್ತದೆ, ಫಂಕ್ಷನ್ ಎಕ್ಸ್ ಅನ್ನ ನಾವೇನ್ ಮಾಡ್ಬೋದು ಫಂಕ್ಷನ್ ಆಫ್ ಟಿ ಆಗಿ ಬರ್ಕೊಳ್ಬಹುದು. ಸೊ ದಿಸ್ ಇಸ್ ದ P0 ಪ್ರಾಪರ್ಟಿ. ನೆಕ್ಸ್ಟ್ ಇಂಟಿಗ್ರೇಷನ್ ಫ್ರಮ್ a to b f of x into dx ಇದ್ರೆ ನಾವು ಲಿಮಿಟ್ಸ್ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ ಸೈನ್ ಆಫ್ ದಿ ಇಂಟಿಗ್ರಲ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಹೆಂಗೆ ಮೈನಸ್, ಸೊ b to a f of x into dx ಆಗುತ್ತೆ. ಇನ್ ಪರ್ಟಿಕ್ಯುಲರಿ ಸೊ a is equals to b ಆಯ್ತು ಅಂತಂದ್ರಿಗಿನ ಅಂದ್ರೆ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಸೇಮ್ ಇದ್ರೆ ಅದ್ರ ಇಂಟಿಗ್ರಲ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ನೆಕ್ಸ್ಟ್ ಸೊ P2 ಪ್ರಾಪರ್ಟಿ a to b f of x into dx is equals to ಏನಂತ ಬರೀಬಹುದು a to c f of x into dx ಅಂತ ಬರೀಬಹುದು. ಫಂಕ್ಷನ್ ಇಂಟರ್ವಲ್ ಡಿಫೈನ್ ಮಾಡಿದ್ರೆ a to b ಅಲ್ಲಿ ಅದನ್ನ ಡಿವೈಡ್ ಮಾಡ್ತೀನಿ. ಸೊ a